ಕಾನೂನು ಸಭೆ ಕರೀತಾರೆ ಸರ್ಕಾರ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇದು ನಮ್ಮ ಸಮುದಾಯದ ಎಲ್ಲ ಶಾಸಕರು ನಮ್ಮನ್ನು ವಿಧಾನಸೌಧ ಕರೆಸಿ ಒಂದು ವಾರದಲ್ಲೇ ನಾನು ತಜ್ಞರ ಸಭೆ ಕರಿತೀವಿ ಸ್ವಾಮೀಜಿ ಅಂತಂದರು. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಶಾಸಕರು ಅನೇಕ ಬಾರಿ ಮುಖ್ಯಮಂತ್ರಿ ಮನವಿ ಮಾಡಿಕೊಂಡಿದ್ದಾರೆ. ಆದರೂ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟನೆ ಕೊಟ್ಟಿಲ್ಲ. ಇವತ್ತು ಕರಿತೀವಿ ನಾಳೆ ಕರಿತೀವಿ ಅಂತ ಹಿಂಗೆ ದಿನಾಂಕವನ್ನು ತಳ್ತಾ ಹೊರತು ನಮಗೆ ಯಾವುದೇ ರೀತಿ ಭರವಸೆ ಕೊಡೋ ಕೆಲಸ ಮಾಡಿಲ್ಲ. ಹೀಗಾಗಿ ಸ್ವಲ್ಪ ನಮ್ಗೆ ನಿರಾಶೆ ಉಂಟಾಗಿದೆ, ಬೇಜಾರಾಗೈತಿ. ಕಾರಣ ಹಿಂದಿನ ಸರ್ಕಾರದವರು ಇದೇ ರೀತಿಯೇ ಡಿಲೇ ಮಾಡಿ ಸಲುವಾಗಿಯೇ ನಮ್ಮ ಜನ ಅಸಂದರ್ಭಗೊಂಡು ಇವರಿಗೆ ಆಶೀರ್ವಾದ ಮಾಡಿದ್ದಾರೆ. ಈಗಾಗಲೇ ಈ ಸರ್ಕಾರದ ಅಂಗದಲ್ಲಿ ಶಾಸಕರು ನೀವಾದರೂ ನ್ಯಾಯ ಕೊಡ್ತೀರಿ ಅಂತೇಳಿ ಕೊನೆ ಪಕ್ಷ ಹಿಂದಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಸಭೆ ಕರಿತಿದ್ರು, 3 ತಿಂಗಳೊಮ್ಮೆ ಮೀಟಿಂಗ್ ಮಾಡ್ತಾಯಿದ್ರು, ಏನೋ ಒಂದು ಚರ್ಚೆ ಮಾಡ್ತಾಯಿದ್ರು, ಒಂದು ಭರವಸೆ ಮೂಡಿಸೋ ಕೆಲಸವನ್ನು ಇವರ ಸ್ಪಂದನೆ ಕೆಲಸ. ಆದರೆ ಈ ಸರ್ಕಾರ ಬಂದ ಮೇಲೆ ಏನು ಮೊದಲನೇ ಸುತ್ತಿನ ಮಾತುಕತೆ ಸುವರ್ಣ ವಿಧಾನಸೌಧದಲ್ಲಿ ಆದಮೇಲೆ ಒಂದು ವಾರದಾಗ ಸಭೆ ಕರಿತೀವಿ, ಇನ್ನೂ ಸಭೆ ಕರಿತೀವಿ. ನಮ್ಮ ಶಾಸಕರು ಸಹ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದರೆ ವೆಂಕಟಪ್ಪ ನಾಯಕರು ಲಿಂಗೇಕರಾದ ಕಾರಣಕ್ಕೆ ಸಮಯ ಕೂಡಿ ಬರಲಿಲ್ಲ. ಈಗಲೂ ಕಾಲ ಮುಂಚಿತ ಮುಖ್ಯಮಂತ್ರಿಗಳು ಎಲ್ಲರ ಕರೆ ಚರ್ಚೆ ಮಾಡಿ ಚಿಂತನೆ ಮಾಡೋ ಪ್ರಯತ್ನ ಮಾಡಿ ಈ ಸಮಾಜದ ಪರವಾಗಿ ಸರ್ಕಾರ ಯಾವ ನಿಲುವು ತೆಗೆದುಕೊಂಡಿದೆ, ಇದಕ್ಕೆ ಕಾನೂನು ಸ್ಪಷ್ಟತೆ ಏನದ್ರ ಬಗ್ಗೆ ಮುಕ್ತ ಮಾತಾಡಬೇಕಾದ್ರೆ ಇವತ್ತಿನವರೆಗೂ ಮಾತಾಡಿಲ್ಲ. ಆ ಬೇಸರ ನಮ್ಮನ್ನು ಕಾಡ್ತಾ ಇದೆ. ಆ ಉದ್ದೇಶಕ್ಕೋಸ್ಕರ ನಾವು ಮತ್ತು ಹೋರಾಟ ನಿರಂತರ ಮಾಡಿದ್ವಿ. ಯಾವುದೇ ಸರ್ಕಾರ ಇರಲಿ ಹೋರಾಟವನ್ನು ಬಿಡಬಾರ್ದು, ನಿರಂತರ ಮಾಡಬೇಕು, ಒಟ್ಟ ನ್ಯಾಯ ಪಡಿಬೇಕು ಅಂತೇಳಿ ಆ ಹಿಂದೆಲ್ಲ 12 ಜಿಲ್ಲೆಗಳಲ್ಲಿ ನಾವೆಲ್ಲ ಹೋರಾಟ ಮಾಡಿದ್ವಿ. 11 ಜಿಲ್ಲೆಗಳಲ್ಲಿ, ಕಲಬುರಗಿಯಲ್ಲಿ 12ನೇ ಜಿಲ್ಲೆ. ನಾಳೆ ಮಾರ್ಚ್ 12ನೇ ತಾರೀಕು ಮಂಗಳೂರು ದಿವಸ ಬೆಳಗ್ಗೆ ಸಾಯಂಕಾಲ 4 ಗಂಟೆಗೆ ಒಂದು ಬೃಹತ್ ಸಮಾವೇಶ ಮಾಡಿ. ಈಗ ಚುನಾವಣೆ ಹತ್ರ ಬರ್ತಾ ಇದೆ, ಇಷ್ಟು ಬೇಗ ಈಗ ಸರ್ಕಾರ ಶಿಫಾರಸು ಮಾಡುತ್ತೆ ಅನ್ನೋಂಥದ್ದು ಭರವಸೆ ಇದೆ ನಾನು ಅಲ್ಲ, ಮುಂದೆ ಮಾಡಬೇಕಾಗಿತ್ತಲ್ಲ. ಎಲೆಕ್ಷನ್ ಬಂದಾಗ ಇಷ್ಟು ಬೇಗ ಹೆಂಗೆ ಅಂತೀರಿ, ಮುಂಚೆ ಮಾಡ್ಬೇಕಾದಾಗ ನಾವು ಸಭೆ ಕರಿತೀವಿ ಅಂತೀರಿ. ಎರಡೂ ನೀವೇ ಮಾತಾಡ್ತಾರಲ್ಲ ಸರ್ಕಾರದವರು. ಇಷ್ಟ ಮುಖ್ಯಮಂತ್ರಿ ಆದ ತಕ್ಷಣ ನಾವೆಲ್ಲ ಶಾಸಕರು ಹೋಗಿದ್ದೇವೆ. 1 ತಿಂಗಳಂದರು, ಆಮೇಲೆ ಸುಮ್ಮನಾದರು. ಹೋರಾಟ ಶುರು ಮಾಡಿದ ಮೇಲೆ ಬೆಳಗಾವಿ ಸುವರ್ಣ ವಿಧಾನಸೌಧ ಬಂದಾಗ ಕರೆದ್ರು, 1 ವಾರ ಅಂತಂದರು. ಆಮೇಲೆ ಮಾತಾಡಲಿಲ್ಲ. ನಮ್ಮ ಶಾಸಕರು ನೀವು ಮನವಿ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಾಡಿಕೊಂಡ್ರು ನಿಮ್ಮ ಮೌನ ಇಲ್ಲೇ ಒಂದು ಕಡೆ ನಿಮಗೆ ಅಸಮಾಧಾನ ಉಂಟಾಗಿದೆ. ಆಗ ನಿಮಗೆ ಅವಕಾಶವಿದೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಸಾಧ್ಯವಾದದನ್ನು ಸಾಧಿಸುವಂಥ ಅವಕಾಶ ನಿಮಗಿದೆ. ನಾವು ಕೇಳ್ತಿರ್ತಕ್ಕಂಥದ್ದು ಯಾವುದೇ ಸೌಲಭ್ಯಗಳಲ್ಲ, ಇದು ಸಾಮಾಜಿಕ ನ್ಯಾಯ ಅಂತ. ಈ ನ್ಯಾಯದ ಬಗ್ಗೆ ತಾವೇ ಹೇಳಿದ್ರಿ. ನಾವು ಮೊದಲ ಬಾರಿಗೆ ಅಡ್ವೊಕೇಟ್ ಜನರಲ್ ಮತ್ತು ಕಾನೂನು ತಜ್ಞರ ಸಭೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರಿ. ಎಲ್ಲಿ ಚರ್ಚೆ ಮಾಡಿದ್ರಿ? ಚರ್ಚೆ ಮಾಡ್ತಾನೆ ಇಲ್ಲ. ನಮ್ಮ ಶಾಸಕರು ಸರಿ ಮನವಿ ಮಾಡಿಕೊಂಡ, ಸಚಿವರು ಮನವಿ ಮಾಡ್ಕೊಂಡಿದ್ದಾರೆ, ಇನ್ನೂ ಚರ್ಚೆ ಮಾಡಿಲ್ಲ. ಈ ಜನಾಂಗ ನಿಮಗೆ ಆಶೀರ್ವಾದ ಮಾಡಿದೆ. ನಮ್ಮ ಸಮಾಜ ಋಣನೂ ನಿಮ್ಮ ಸರ್ಕಾರ ಮೇಲಿದೆ. ಯಾಕೆ 34 ಲಿಂಗಾಯತರಿಗಿದ್ದಾರೆ, 12 ಜನ ನಮ್ಮವರದಾರ. ಈ ಕಾರಣಕ್ಕೋಸ್ಕರವಾಗಿ ಈಗಲೂ ಕಾಲ ಮುಚ್ಚಿಲ್ಲ. ಒಂದು ಸೆಂಟ್ರಲ್ OBCಗೆ ಎಲ್ಲ ಲಿಂಗಾಯತನಾದರೂ ಒಂದು ಶಿಫಾರಸು ಮಾಡೋ ಪ್ರಯತ್ನ ಒಂದು ಸರ್ಕಾರ ಮಾಡಿದರೆ ಈ ಸಮಾಜಕ್ಕೊಂದು ಭರವಸೆ ಮೂಡಲಿಕ್ಕೆ ಸಾಧ್ಯವಿದೆ. ಮುಂದಿನ ಹೋರಾಟ 12ನೇ ತಾರೀಕಿಗೆ ನಾವೆಲ್ಲ ಕೂಡಿ ನಮ್ಮ ಸಮಾಜದ ಜನರ ಮುಖಂಡರು ಚರ್ಚೆ ಮಾಡ್ತೀವಿ. ಯಾರ್ಯಾರು ಬರ್ತಾರೆ ಇವತ್ತು? ನಮ್ಮ ಮೀಸಲಾತಿ ಹೋರಾಟದ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರು, ವಿನಯ್ ಕುಲಕರ್ಣಿ ಅವರು, ವಿಜಯ ಕಾಶಪ್ಪನವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮ್ಮ ಕುಂಬಳ ಶಾಸಕ ಕರಡಿ ಸಂಘ ಎಲ್ಲರಿಗೂ ಬರೋಕ್ಕೆ ಹೇಳ್ತೀವಿ. ಅವತ್ತು ಯಾರು ಬಿಡು ಮಾಡಿಕೊಂಡು ಬರ್ತಾರೆ ಬನ್ನಿ. ಇದು ಹೋರಾಟ, ನಿರಂತರ ಹೋರಾಟ, 1 ದಿನ ಅಲ್ಲ, 1 ತಿಂಗಳು, ಕೊನೆ ಹೋರಾಟ. ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಕೊಟ್ಟರೆ ಆ ಹೋರಾಟ ರೂಪರೇಷನ್ ಏನು ಮಾಡೋಕ್ಕೆ ಚರ್ಚೆ ಮಾಡ್ತೀವಿ. ಕೊಡೋದ್ರೆ ನಿರಂತರ ಹೋರಾಟ, ಸಿಗೋವರೆಗೆ ಹೋರಾಟ ಅಂತ ಪ್ರತಿಜ್ಞೆ ಮಾಡಿದ್ವಿ. ಆ ಹೋರಾಟ ಮುಂದುವರಿಸ್ತೀವಿ. ಬರೀ ಮುಂದೆ ಹಾಕುವಂತ ಕೆಲಸ ಮಾಡ್ತದೆ, ಅದರ ಬಗ್ಗೆ ಚರ್ಚೆ ಮಾಡೋದಾಗ್ಲಿ, ಏನು ಭರವಸೆ ಕೊಡೋದಾಗ್ಲಿ ಆಗ್ತಿಲ್ಲ. ನಮ್ಮ ಜನರಲ್ಲಿ ಅದೇ ನಿರಾಶೆ ಆಗಿದೆ. ಅದಕ್ಕೆ ನಾನು ಕೊನೆ ಪಕ್ಷ ಲಿಂಗಾಯತರನ್ನು ಗೊತ್ತಾಗಂತ ಕಾರಣ ಸುಡು ಬೀಸಲ್ಲಿ ರಸ್ತೆಯಲ್ಲಿ ಕೂತ್ಕೊಂಡು ಲಿಂಕ್ ಕುತ್ಕೊಂಡು ಹೋರಾಟ ಮಾಡಬೇಕು. ಅಂದರೆ ಅದು ಗೊತ್ತಾಗಲಿ ಸರ್ಕಾರಕ್ಕೆ ಅಂತ, ಅಂದರೆ ನಮ್ಮ ಕೂಗು ಮುಟ್ಲಿ ಅಂತ. ಇಂದಿನ ಸರ್ಕಾರದಲ್ಲಿ ನಾವು ಉಗ್ರ ಹೋರಾಟ ಮಾಡಿದ್ವಿ, ಪಾದಯಾತ್ರೆ 10 ಲಕ್ಷ ಜನ. ಈಗ ಒಂದೇ ಸಾರಿ ಉಗ್ರ ಹೋರಾಟ ಮಾಡೋದು ಬೇಡ. ಈ ಸರ್ಕಾರ ನಮ್ಮ ಕಡೆ ಗಮನ ಕೊಡಿ, ಲಿಂಗಾಯತ ಕಡೆ ಗಮನ ಕೊಡೋ ಕಾರಣಕ್ಕೆ ನಡುವು ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡಿ ಲಿಂಕ್ ಪೂಜೆ ಮಾಡಿ ಹೋರಾಟ ಮಾಡಿದ್ವಿ. ಇಷ್ಟಾದರೂ ಕಿಂಚಿತ್ ಬೇಕಾಗಿತ್ತು ಅಲ್ಲಿ ಲಿಂಗಾಯತರ ವಿಚಾರ ಬಗ್ಗೆ ಕರೆದು ಮಾತಾಡೋಕ್ಕೆ ಸೌಜನ್ಯಾದರೂ ಬೇಕಾಗಿತ್ತಲ್ಲ, ಮಾತಾಡ್ತಾ ಇಲ್ಲ. ನಮ್ಮ ಶಾಸಕರು ಮನವಿ ಮಾಡಿಕೊಂಡ್ರೆ ಅವ್ರ ಮಾತಿಗೂ ಏನೂ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಬಗ್ಗೆ ನಮಗೆ ಭಾಳ ಗೌರವ ಐತಿ. ಯಾಕೆಂದರೆ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಮಾಡಿದ್ರಿ, ಫೋಟೋನೆಲ್ಲ ಹಾಕಿದ್ರಿ. ಅದು ಈ ವಿಚಾರ ಬಗ್ಗೆ ಸಾಮಾಜಿಕ ನ್ಯಾಯವನ್ನು ಈ ಸಮಾಜ ಕೊಡೋ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡೋದು ನಮಗೆ ಅಸಮಾಧಾನ ಇದೆ. ಅದನ್ನು ಕೂಡಲೇ ಸರಿಪಡಿಸೋ ಪ್ರಯತ್ನ ಮಾಡಲಿ ಅಂತೇಳಿ ನಾನು ಮಾಧ್ಯಮದ ಮೂಲಕ ಮನವಿ. ಈ ಚುನಾವಣೆಗೆ ಮುಂಚೆ ಮಾಡದೇ ಇದ್ದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅದರ ವ್ಯತಿರಿಕ್ತ ಪರಿಣಾಮ ಪಕ್ಷಕ್ಕೆ ನಾನಂತೂ ಇವತ್ತವರೆಗೆ ಯಾವುದೇ ಸರ್ಕಾರಗಳಿಗೆ ಏನು ಹೇಳಕ್ಕೆ ಹೋಗಿಲ್ಲ. ಜನರೇ ಅದನ್ನು ನಾವು ಹೆಂಗೆ ಉತ್ತರ ಕೊಡ್ತಾರೆ. ನಾನು ಯಾರಿಗೆ ಆ ಕಲ್ತನೆಲ್ಲ ಬಿಡು ಅಂತಲ್ಲ, ಜನರೆಲ್ಲ ಪ್ರಜ್ಞಾವಂತರಾಗಿದ್ದಾರೆ.
ಅಲ್ಲ ಯಾರಿಗೂ ಗೊತ್ತು, ಈಗ ಜನರು ಯಾರಿಗೂ ಉತ್ತರ ಕೊಡಬೇಕು ಅಂತ ಅದೇ ಯಾರು ಅಲ್ಲ ಅವರಿಗೆ ಅನ್ಯಾಯ ನೋಡ್ರಿ, ಆಗಿದೆ ಅಂತ ಹೇಳ್ತಾರೆ. ನಾವು ಮುಂಚೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದೀವಿ, ಮೀಸಲಾತಿ ಸಹಕಾರ ಕೊಟ್ಟವರಿಗೆ ಸಹಕಾರ ಅಸಹಕಾರ ಅಂತ. ಅದು ಹೆಂಗೆ ಮುಟ್ಟೋದು ಪಕ್ಷಾತೀತವಾಗಿ ಜಾತ್ಯತೀತ ಹೆಂಗೆ ಮುಟ್ಟುತ್ತೆ. ನಾನಂತೂ ಯಾವುದನ್ನು ತೀರ್ಮಾನ ಮಾಡ್ಕೊಂಡು ಜನರೇ ಬಿಟ್ಟಿರ್ತಕ್ಕಂಥ ವಿಚಾರ. ನಮಗೇನು ಒಟ್ಟು ನ್ಯಾಯ ಸಿಗಲಿ ಅನ್ನೋ ಉದ್ದೇಶ.